ಮೂವತ್ತೇಳು 40 ದಿನ ಆಯ್ತು. ತರಲೆ ಮಕ್ಕಳು ತಾಯಂದ್ರಿಗೆ, ತುಂಟು ಮಕ್ಕಳು ತಂದೆಯರಿಗೆ. ಇದು ಡ್ರಾಮಾ ಡೈಲಾಗ್. ನಕ್ಕು ಮುತ್ತುರಿಸೋ ಹುಡುಗಿರಿಗೆ, ನಕ್ಕು ಹಲ್ಲು ದುರ್ಸ್ಕೊಳ್ಳೋ ಹುಡುಗರಿಗೆ. ಇದು ಕಾಮಿಡಿ ಕಿಲಾಡಿಗಳು ಡೈಲಾಗ್. ಈಗ ಲಾಕ್ ಡೌನ್ ಆಗಿರೋ ಟೈಮಲ್ಲಿ ಯಾವ ಡೈಲಾಗ್ ಹೊಡಿಯೋದು? ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು, ಮತ್ತೆ ಬಂದರೆ ಕಾಮಿಡಿ ಕಿಲಾಡಿಗಳು. ಇದು ವರ್ಕೌಟ್ ಆಗಲ್ಲ. ಸೈಡ್ ಗಿಡ್ರಿ ನಿಮ್ಮ ಕನ್ಫ್ಯೂಷನ್ಗಳು, ಮನೆಯಲ್ಲಿರೋದೊಂದೇ ಇದಕ್ಕೆ ಸೊಲ್ಯೂಷನ್ಗಳು. ಇದು ಸೂಪರ್ ಓಪನಿಂಗ್ ಲೈನ್. ಬರಲಿ, ಇವತ್ತು ನಮ್ಮ ಆಡಿಯನ್ಸ್ ಬರಲಿ, ಅವ್ರ ಮುಂದೆ ಇದೇ ಡೈಲಿಂಗ್ ಓಪನಿಂಗ್ ತೊಗೊಳ್ತೀನಿ. ಓಹ್, ಒಂದೇ ಬಿಟ್ಟಿದ್ದೀರಾ ಆಲ್ರೆಡಿ. ನಿಮಗೋಸ್ಕರ ಡೈಲಾಗ್ ರೆಡಿ ಮಾಡ್ಕೊತಾ ಇದ್ದೆ ಕಣ್ರಿ. ನೋಡಿ, ಸೈಡ್ ಗಿಡ್ರಿ ನಿಮ್ಮ ಕನ್ಫ್ಯೂಷನ್ಗಳು, ಮನೇಲಿರೋದೊಂದೇ ಇದಕ್ಕೆ ಸೊಲ್ಯೂಷನ್ಗಳು. ಅಲ್ರಿ, ಕರೋನಾ ಬಂದಿದ್ದು, ಎಷ್ಟನೇ ಡಬ್ಬಿಲು ಉಪ್ಪಿದೆ, ಎಷ್ಟನೇ ಡಬ್ಬಿಲು ಸಾಸಿವೆ ಇದೆ, ಮನೇಲಿ ಯಾವ್ಯಾವ ಐಟಮ್ ಎಲ್ಲಿದೆ, ಲಟ್ಟಣಿಗೆ ಎಲ್ಲಿದೆ, ಚಪಾತಿ ಹಿಟ್ಟು ಎಲ್ಲಿದೆ, ಇದೆಲ್ಲ ಬಾಯಿಗೆ ಬಯಾರ್ಟ್ ಆಗ್ಬಿಟ್ಟಿದೆ. ನನಗೆ ಮಾತ್ರನಾ? ನಿಮಗೂ ಆಗ್ಬಿಟ್ಟಿದೆ. ಆದರೆ ಒಂದೇ ಒಂದು ಡಿಫ್ರೆನ್ಸ್ ರೀ. ನೋಡಿ, ಆಫೀಸ್ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಹೆಂಗೋ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಬಿಡ್ತಾರೆ. ಆದರೆ ನಮಗೆ ನಿಮ್ಮನ್ನ ಎಂಟರ್ಟೈನ್ ಮಾಡೋದೇ ಕೆಲಸ ಆಗಿತ್ತು. ಈಗ ಮನೆಯಿಂದ ಹೇಗೆ ಎಂಟರ್ಟೈನ್ ಮಾಡೋದು ಅಂತ ತಲೆಗೆಲ್ಲ ಒಳ ಬಿಟ್ಕೊಂತ ಇದ್ದೆ. ಆವಾಗ ಒಂದು ಐಡಿಯಾ ಬಂತು. ಎಂಟರ್ಟೈನ್ಮೆಂಟು ಮತ್ತೆ ಎಂಟರ್ಟೈನರ್ಸ್ ಅಂತ ಬಂದಾಗ ನಮ್ಮ ಜಿಯಲ್ಲಿ ಏನು ಕೊರತೆನಾ? ಎಷ್ಟು ಟ್ಯಾಲೆಂಟ್ಗಳಿದೆ. ಈಗ ಆ ಟ್ಯಾಲೆಂಟ್ಗಳೆಲ್ಲ ಎಲ್ಲಿದೆ, ಏನ್ ಮಾಡ್ತಾ ಇವೆ? ಯಾರಿಗಾರು ಒಬ್ರಿಗೆ ಫೋನ್ ಹೊಡೆದು ಕಿಚಾಯಿಸೋಣ. ಬನ್ನಿ, ನನ್ನ ಹತ್ರ ಇದೆ ಐಡಿಯಾ. ಒಳ್ಳೆ ಗುಂಡಾಪುರ ನಾಯಿ ಬಡ್ಕತ್ತದೆ. ಯಾರು ಫೋನು? ಅಲ್ಲ, ಆನಂದನ ವಿಡಿಯೋ ಕಾಲ್ ಮಾಡೈತೆ. ಅಲ್ಲಣ್ಣ, ಹಲೋ. ಅಯ್ಯೋ, ಕೇಳಿಸ್ತಾನೆ ನಿಲ್ಬಲ್ಲ. ಯಾಕೋ ನೆಟ್ವರ್ಕ್ ಸರಿ ಇಲ್ವೇನೋ? ಅಲ್ಲ ಆನಂದಣ್ಣ, ಯಾವ್ದೋ ಹಳ್ಳಿಲಿ ಹೋಗಿ ಸೇರ್ಕೊಂಡ್ಬಿಟ್ಟು ನೆಟ್ವರ್ಕ್ ಇಲ್ವಲ್ಲಪ್ಪ ಅಲ್ಲಿ. ಅಲ್ಲ ಆನಂದಣ್ಣ, ಹೇಳಪ್ಪ. ಕೇಳಿಸ್ತೈತಾ? ಹಲೋ, ಕಷ್ಟ ಕೇಳಿಸ್ತಾ ಇದೆ, ಹೇಳು. ಒಬ್ರು ಕಾಲ್ ಮಾಡೈತೆ, ಸಿಗ್ತಲ್ವಲ್ಲ. ಹಲೋ, ಹೇಳಾಗ್ತಾ ಇದೆಯಲ್ಲ, ಬಿದ್ಗಿದೋಗಿ ಕಣ. ಹಲೋ, ಒಬ್ರು ಆನಂದಣ್ಣ ಕಾಲ್ ಮಾಡಿ ಸಿಗ್ತಲ್ವಲ್ಲ. ಅಲ್ಲಣ್ಣ, ಅಯ್ಯೋ, ಕಾಮಿಡಿ ಕಿಲಾಡಿ ಮುಗಿದ್ಮೇಲೆ ಮಕ ನೋಡ ಸುಮಾರು ದಿನ ಆಗಿತ್ತು. ಅಣ್ಣ, ಬಿದ್ಗಿದೋದ್ಯಾ? ಅಯ್ಯೋ ಮಂಟೆ ಸ್ವಾಮಿ, ಸಿಗಂಗ್ ಮಾಡಪ್ಪ ನೆಟ್ವರ್ಕು. ನಮಸ್ಕಾರ ಅಣ್ಣ. ನಮಸ್ಕಾರ ಶಿವ. ಅವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗೆ. ಅಲ್ಲ, ಹೊರಗಡೆ ಎಲ್ಲ ಓಡಾಡ್ತಾ ಇದೆಯಲ್ಲ, ಮನೆ ಒಳಗೆ ಇರ್ತೀರಾ, ಪರವಾಗಿಲ್ಲ. ನಾನು ಹಳ್ಳಿಲಿ ತೊಂದರೆ ಇಲ್ವಾ? ಏನ ಹಳ್ಳಿ ಕಡೆ ಹೆಂಗೈತೆ ಕೊರೋನಾ ಅಂತ ಬನ್ನಿ ತೋರಿಸ್ತೀನಿ ನಾನೇ ಡೈರೆಕ್ಟ್ ಆಗಿ. ನೋಡಿ, ರೋಡೆಲ್ಲ ಖಾಲಿ ಹೊಡಿತಾವೆ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಬಣ್ಣ ಅಣ್ಣ, ಈಗ ಹೇಳಿ. ಈ ಕೊರೋನಾ ಗಿರೋನೆಲ್ಲ ಬಂದ್ಬಿಟ್ಟೈತಲ್ಲ, ಹಳ್ಳಿ ಕಡೆ ಹೆಂಗೆ? ಹಳ್ಳಿ ಕಡೆ ಅಣ್ಣ ಯಾವ್ದು ಇಲ್ಲಿ ಕೊರೋನಾ ಅನ್ನೋದೇನಿಲ್ಲ. ಒಟ್ನಲ್ಲಿ ಹೆಂಗೋ ಮಾಮೂಲಿ ಆಗಿದ್ದೀರಿ? ಮಾಮೂಲಿ ಆಗಿದ್ದೀವಿ. ಆಯ್ತಣ್ಣ, ಒಟ್ನಲ್ಲಿ ಹುಷಾರು. ಸರಿ. ಹೊರಗಡೆ ಯಾರನ್ನು ಮಾತಾಡ್ಸಕ್ ಹೋಗ್ಬೇಡಿ. ಹುಷಾರಣ್ಣ, ಆಯ್ತು, ಬಾಯ್. ಅಜಯ್, ಚೆನ್ನಾಗಿದ್ದೀರಾ? ಚೆನ್ನಾಗಿವ್ರಿ. ಈಗ ಕೊರೋನಾ ಬಂದೈತ್ರ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಯಾವಾಗ ಬಂದ್ಲು, ಯಾವಾಗ ಎದ್ಗೆ ಆಯ್ತು? ಕೊರೋನಾ ಅಂದ್ರೆ ಡೆಲಿವರಿ ಮಾಡ್ಸಕ್ ಯಾವಾಗ ಬಂದು ಅಂತ ಕೇಳ್ದೈತೆ ಅಜ್ಜಿ. ಹಿಂಗೈತೆ ನಮ್ಮ ಊರಲ್ಲಿ ಕೊರೋನಾ ಸಮಸ್ಯೆ. ಏನ್ ಮಾಡ್ತೀಯಪ್ಪ, ಹಿಂಗೆ ಆಗ್ಬಿಟ್ಟಿದೆ ಕತೆ. ಏನ್ ಮಾಡೋದು, ನಮ್ಗೆ ಈ ಕೊರೋನಾ ಬಂದು ಕೊರೋನಾ ಕೈಗೆ ಸಿಕ್ಬಿಟ್ರೆ ವಾಡದ್ ಬಿಡೋಣ ಅಂತ ಹೇಳ್ಬಿಟ್ಟು ಈ ಹೊಂಗೆ ಕಟ್ಟಿ ನುಗ್ಗೆ ಕಟ್ಟಿ ಇಲ್ಲ ಅಂತಂದು ಇಟ್ಕೊಂಡಿದೀನಿ. ಆದ್ರೂ ಬೈಕ್ ಅಂದು ಬೈದಲ್ಲಿ ಹಂಗೆ ಶಾಪ ಹಾಕ್ತಿದೀನಿ. ಕೊರೋನಾಗೆ ಕೊರೋನಾ ಬರ. ಚೆನ್ನಾಗಿ ಹೇಳಿದೆ ಶಿವ. ಇನ್ನೊಂದ್ ವಿಷಯ ಏನ್ ಗೊತ್ತಾ, ನೀನ್ ಮಾತ್ರ ತಪ್ಪಿ ಸಿಟಿ ಕಡೆ ಬರಕ್ ಹೋಗ್ಬೇಡ. ಹಳ್ಳಿಲಿ ಇದೆಯಾ, ಅಲ್ಲೇ ಇದ್ಬಿಡು. ಯಾಕಣ? ಯಾಕ? ಈ ವಿಡಿಯೋ ನೋಡು, ನಿನಗೆ ಗೊತ್ತಾಗುತ್ತೆ. ಗೋಬಿ ಮಂಚೂರಿ. ಇವತ್ತಿನ ವಿಶೇಷ ಒಬ್ಬಟ್ಟು. ಮಿಕ್ಸಿ ಐತೆ ಆದ್ರೆ ಬೇಡ, ಇದ್ರಲ್ಲೇ ಟೇಸ್ಟ್. ಮನೆಯೆಲ್ಲ ಸ್ವಲ್ಪ ಕ್ಲೀನಾಗಿ ಇಟ್ಕೊಬೇಕು. ಕ್ವಾರಂಟೈನ್ ಡೇಸ್ ಅಲ್ವಾ? ಈ ಜಾಗನ ಸಾರಿಸುವಂತ ಭಾಗ್ಯ ನಮ್ಗೆ ಕ್ವಾರಂಟೈನ್ ಆರೋಗ್ಯ ಸಿಗ್ತೈತೆ. ಉಪ್ಪಿಟ್ಟು ತಿನ್ಬೇಕು ಅನ್ನಿಸ್ತು, ಇಲ್ಲಿಗೆ ಹೋಗಂಗಿಲ್ಲ. ಅದಕ್ಕೆ
ಮನೇಲಿ ಒಂಚೂರು ನೀಟಾಗಿ ಇದರಲ್ಲೇ ಆಡಿಸ್ಬಿಟ್ಟು ಎಲ್ಲ ನೆತ್ಕೊಂಡು ಒಂದ್ಸಲ ಜಾಗದಲ್ಲಿ ಜಾಲಿಸಿ ಅದರಲ್ಲೇ ನೀಟಾಗಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋ ನಾನು. ಗೊತ್ತಾಯ್ತಾ? ಅಲ್ಲಣ್ಣ ಇದ್ರಲ್ಲಿ ತಪ್ಪೇನು ಅಂತ ನನ್ನ ಹೆಂಡತಿಗೆ ಮನೇಲಿದ್ದೀನಿ, ರುಚಿಯಾಗಿ ಅಡುಗೆ ಮಾಡಾಕ್ತಿದ್ದೀನಿ, ಅವಳು ತಿನ್ಕೊಂಡು ಖುಷಿ ಆಗವಳೆ. ಅಲ್ಲಣ್ಣ ಸೊತ್ತೆ ಓ ನೀವಿದ್ದೀರಾ ಅಂತ ನಾಚಿಕತಾವಳೆ. ಹ್ಞೂ ಅಂದ್ಲು, ಕೇಳಿಸ್ತಾ? ಅಣ್ಣ ನೀನ್ ಮಾಡ್ತಾ ಇರೋದೇನು ತಪ್ಪಿಲ್ಲ, ಆದ್ರೆ ನೀನ್ ಮಾಡ್ತಾ ಇರೋದನ್ನ ನೋಡಿ ಸೇವೆನೆಲ್ಲ ಸಿಟಿಲಿರೋ ಎಲ್ಲ ಹೆಂಗಸ್ರು ಅವ್ರ ಮನೇಲಿ ಗಂಡಂದ್ರಿಗೆ ಕೆನ್ನೆ ತಿವ್ದು ಹೇಳ್ತಾ ಇದಾರಂತೆ. ಅವನು ಕಾಮಿಡಿ ಕಿಲಾಡಿ ಸೀಸನ್ 1 ವಿನ್ನರ್, ಅವನೇ ಮನೇಲಿ ರಬ್ಬರ್ ತರ ಕೆಲಸ ಮಾಡ್ತಾನೆ, ನಿಮಗೇನ್ರಿ ದಾಡಿ ಅಂತೆಲ್ಲ ಗಂಡಸರು ವಾಂಚ್ತಾ ಇದಾರೆ. ಅದಕ್ಕೆ ಒಂದು ಗಂಡಸರು ಸಂಘ, ನೊಂದ ಗಂಡಸರ ಸಂಘ ಏನಿದೆ, ನೀನ್ ಬಂದ್ರೆ ನೀನ್ ವಾಂಚ್ಬೇಕು ಅಂತ ಕಾಯ್ತಾ ಇದಾರೆ, ನೀನ್ ಬರಕ್ ಹೋಗ್ಬೇಡ. ಗೆಟಪ್ ಚೇಂಜ್ ಮಾಡ್ಕೊಂಡು ಸುಸಿ ತರ ಬಂದ್ಬಿಡ್ತೀನಿ. ಓಕೆ, ಆಮೇಲೆ ಕೇರ್ಪೇಟೆ, ನಾನೀಗ ನಮ್ಮ ಕಿಲಾಡಿಗಳೆಲ್ಲ ಎಲ್ಲೆಲ್ಲಿದ್ದಾರೆ, ಏನೇನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳಕೋಸ್ಕರ ಫೋನ್ ಮಾಡಿದ್ನಪ್ಪ. ಓಕೆನಾ? ಅದ್ರಲ್ಲೂ ಸೀಸನ್ 1 ಅಂತ ಬಂದಾಗ ಶಿವರಾಜ್ ಕೇರ್ಪೇಟೆ ಒಂದ್ ಕಡೆಗಾದ್ರೆ ಅದೇ ತರ ಇನ್ನೊಬ್ರು ಟಾಂಗ್ ಕೊಟ್ರು, ಅವ್ರಿಲ್ಲೇ ಸೀಸನ್ 1 ಕಂಪ್ಲೀಟೇ ಆಗಲ್ಲ. ಯಾರಾದ್ರೂ ಗೆಸ್ ಮಾಡು ನೋಡೋಣ. ಓ ನಯನ ಉಮ್ಚಗಿ. ಹಾ, ಓ ಅಂದ್ರೆ ನೀವು ಅವಳ ಹತ್ರ ಮಾತಾಡಕ್ಕೆ ನನ್ನನ್ನ ಖಾಲಿ ಕನೆಕ್ಟ್ ಮಾಡ್ಕೊಂಡಿದ್ರೆ ಫಸ್ಟ್. ಗೊತ್ತಾಯ್ತು ಬಿಡಿ. ಲೈ ಹಂಗೆಲ್ಲ ತಪ್ಪು ತಿಳ್ಕೊಬೇಡಪ್ಪ. ಜನಕ್ಕೆ ಸೀಸನ್ 1 ಅಂದ ತಕ್ಷಣ ನೀವಿಬ್ರು ಹಂಗೆ ಪಟ್ಟಂತ ಮೈಂಡ್ ಬಂದ್ಬಿಡ್ತೀರಾ. ನಿನ್ನ ಮಾತಾಡ್ಸಿದ್ಮೇಲೆ ಅವಳು ಮಾತಾಡ್ಸೋಣ ಅಂತ ಅಷ್ಟೇನೆ. ಅದಕ್ಕೆ ಒಂದು ಕಾನ್ ಕಾಲ್ ಹಾಕ್ತೀನಿ ಇರೋ. ಆಯ್ತು ಆಯ್ತು. ಶಿವು, ನಯನಾಗೆ ಡಯಲ್ ಆಗ್ತಾ ಇದೆ, ಫೋನ್ ಎತ್ತಾ ಇಲ್ವಲ್ಲ ಅವಳು. ಅಯ್ಯೋ ಎಲ್ಲಿ ತಿಂದು ಬಿತ್ಕೊಬಿಟ್ರೋಳು ಅಲ್ಲೇ. ಹಲೋ ಹಲೋ, ಏನ್ ಮಾಡ್ತಿದ್ಯಮ್ಮ? ಅಯ್ಯೋ ರೀ, ನಾನು ತರಕಾರಿ ಪಲಾವ್ ಮಾಡ್ಬಿಟ್ಟು ಸ್ವಲ್ಪ ಪುಳಿಯೋಗರೆ ಮಾಡ್ಬಿಟ್ಟು ಜೊತೆ ಹಪ್ಪಳ ಶೆಡ್ಗೆ ಕಳ್ಬಿಟ್ಟು. ಏಯ್ ನಯನ, ಫೋನ್ ಮಾಡ್ರೆ ನಿನ್ ಗಂಡ ಅಲ್ಲಮ್ಮ, ನಾನು ಆನಂದಣ್ಣ. ಅಯ್ಯೋ ನೀವಾ? ಹಾ, ಯಾವಾಗ ಬಂದ್ರಿ ಆನಂದಣ್ಣ? ನೀನ್ ಕಣ್ ಮುಚ್ಕೊಂಡೇನೆ ಪಲಾವು ಪುಳಿಯೋಗರೆ ಕೋಸಂಬರಿ ಎಲ್ಲ ಮಾಡಿ ಬಡಿಸ್ತಾ ಇದ್ದಲ್ಲ, ಅವಾಗ್ಲೇ ಬಂದೆ. ಅಲ್ಲ ಪುಳಿಯೋಗರೆ ಮಾಡೋ ಮಕನ ಅದು. ತಿನ್ನ ಟೈಮಲ್ಲೂ ಬಿತ್ಕೊಂಡು ಒದ್ದಾಡ್ಬಿಟ್ಟು ಇವಾಗ ಎದ್ದೈತೆ ಎತ್ತು ನಿನ್ನ ಮಕ್ಕೆ. ಹಂಗಾರೆ ನಾನ್ ಕೆಲ್ಸ ಮಾಡಿಲ್ಲ ಅಂತಾನಾ? ಈಗ ನೋಡಿದ್ವಲ್ಲವ ನಾವು ಕಣ್ಣರ್ರಿ. ಹಾ ನಯನ, ನಿನ್ ಕ್ವಾರಂಟೈನ್ ಡೇಸ್ ನ ಹೆಂಗ್ ಕಳೀತಾ ಇದೆಯಮ್ಮ? ತುಂಬಾ ಕಷ್ಟಪಟ್ಟು ಬೆವರಿಲ್ಲ ಸುರಿಸಿ ಕೆಲಸ ಮಾಡಿ ಅಡ್ಗೆ ಮಾಡಿ ಬಾಯಿ ಮುಚ್ಚೆ ಸಾಕು. ಮಾಡಿದ್ದನ್ನ ತಿಂದಾಕ್ಬಿಟ್ಟು ಆರಾಮಾಗಿ ಗಡ ಕೂತಿರ್ತಾಳೆ. ಅಣ್ಣ ಕ್ವಾರಂಟೈನ್ ಡೇಸ್ ಹೆಂಗಿರ್ತದೆ ಅಂತ ಗಂಡು ಮಕ್ಕಳು ನೋಡಿ ಕಲಿಬೇಕು. ಕಾಪಿ ಮಾಡ್ಕೊಂಬತ್ತೀನಿ ತಗೋಣ, ನಾನೇ ಗೊತ್ತಾಯ್ತದೆ. ಲೈ ಮಕ ಒರ್ಸ್ಕಳೆ, ಕಣ್ಣರೆಲ್ಲ ಪಿಸ್ರ ಬಂದವೆ. ನಯನ, ಇವ್ನ್ ಈ ತರದ್ ಯಾವ್ದೋ ವಿಡಿಯೋ ಮಾಡಿ ಹಾಕ್ಬಿಟ್ಟು ಸಿಟಿಲಿರೋ ಗಂಡಸ್ರೆಲ್ಲ ಇವಾಗ ಟಾರ್ಚರ್ ಅನುಭವಿಸ್ತಾ ಇದಾರೆ. ಎಲ್ಲಾರು ಹೆಂಡ್ತಿರು ಇವನ್ ತರನೇ ಅಡಿಗೆ ಮಾಡಿ ಅಂತ ಕೂತವ್ರೆ ಮನೇಲಿ. ನಿಮ್ ಹೆಂಡ್ತಿನೂ ಹಂಗೇನ ಆನಂದಣ್ಣ? ಹಾ, ಅದೇ ತರನೇ ಡಿಮ್ಯಾಂಡ್ಗಳಿದೆ, ಇಲ್ಲ ಅಂತ ನಾನೇನ್ ಹೇಳ್ತಾ ಇಲ್ಲ. ಆದ್ರೂ ಒಳ್ಳೆ ಟೇಬಲ್ ಡಿಸ್ಟರ್ಬ್ ಮಾಡ್ಬಿಟ್ರಿ ಅಣ್ಣ. ಬಂದ ಏನೋ? ಅಣ್ಣ ಯಾರು ಬಂದ್ರು ಮಾಡ್ಕೊಟ್ಬಿಡ್ತಾರೆ, ತಿಂದ್ಬಿಡ್ತಾಳೆ, ಗಡತ್ತಾಗಿ ಮನಿಕ ಬಿಡ್ತಾಳೆ. ಅವಳು ಮಾತು ಕೇಳ್ಕೊಂಡ್ ತಲೆ ಕೆಡ್ಸ್ಕೊತೀರಿ. ಕಾಪಿ ಮಾಡ್ಕೊ ಬಂದಿದೀನಿ, ಕುಡೀರಿ. ನಯನ ತಗ, ಕುಡಿದ ಮೇಲೆ ಲೋಟ ವಾಪಸ್ ಕೊಡು, ದೇಪ್ಕೊಂಡು ಹೋಗ್ಬಿಟ್ಟಿಯ. ನೋಟ ನಾವೇ ಗೊತ್ತಿರಲಿಲ್ಲ, ಕೊಡ್ಲಾ? ಹೌದು ನಯನ, ನಿನ್ನ ಕ್ವಾರಂಟೈನ್ ಡೇಸ್ ಹೆಂಗ್ ಕಳೀತಾ ಇದೆಯಮ್ಮ? ಅಯ್ಯೋ ಅವಳನ್ನೇನ್ ಕೇಳ್ತೇಣ, ಅದ್ರ ಬಗ್ಗೆ ನಾನ್ ಹೇಳ್ತೀನಿ ಕೇಳಿ. ನೀನ್ ಹೇಳ್ತೀಯ? ವಾ, ಫಸ್ಟ್ ಈ ವಿಡಿಯೋ ನೋಡ್ಕೊಬರೋಣ. ಅಕ್ಕ, ಕೊರೋನಾ ವೈರಸ್ ಬಂದೈತಲ್ಲ, ನಾವ್ ಆ ಕಡೆಯಿಂದ ಹೊರಗಿಂದ ಬಂದೀವಿ. ಈಗ ಕೈಗೆ ಏನು ತಕೊಂಡಿಲ್ಲ, ಶೇಕ್ ಹ್ಯಾಂಡ್ ಕೊಟ್ಟಿಲ್ಲ ಅಕ್ಕ. ಮತ್ತೆ ಮುಂದ ನಮ್ ಹುಬ್ಬಳ್ಳಿ ಮಂದಿ ರಗಡದೀವಿ ಬಿಡ. ನಾವು ಎಂತೆಂತ ನೀರ್ ಕುಡ್ದು ಎಂತೆಂತ ರೊಟ್ಟಿ ತಿಂದು ಬೆಳದಾರ, ನಮಗೆ ಕೊರೋನಾ ಎಲ್ಲ ಬರ್ತಾವ ನಡೀತ. ಮತ್ ರೋಗ ಬಂತಂದ್ರ ಬಂತಾರ ಹೋಗುದು ಮ್ಯಾಗ. ನಾವ್ ಹೊರಗೇನು ಹುಳ ಪಳ ತಿಂದು ಬೆಳೆದಿಲ್ಪ. ರೊಟ್ಟಿ ಮುಜ್ಜಿ ಖಾರ, ಆ ಖಾರಕ್ಕ ಕೊರೋನಾ ವೈರಸ್ ಓಡ್ಬೋದು. ನೋಡಿದ್ರ ಏನೇ ಉತ್ತರ ಕರ್ನಾಟಕದವ್ರಿಗೆ ಕೊರೋನಾ ಬರೋದಿಲ್ವಾ? ಏಯ್ ನೀವೇನ್ ಅದನ್ನ ಗುತ್ತಿಗೆ ಹಾಕಿಸ್ಕೊಂಡಿದ್ದೀರಾ? ನೋಡ, ಬಡವ ಶ್ರೀಮಂತ ಅಂತ ಭೇದ ಭಾವ ಮಾಡ್ಬೋದು. ದೇವ್ರು ಬೇಕಾದ್ರೆ ಭೇದ ಭಾವ ಮಾಡ್ಬೋದು. ರಾಜಕಾರಣಿಗಳು ನಮ್ ಪಕ್ಷ ಅವ್ರ ಪಕ್ಷ, ನಮ್ ಜನ ಅವ್ರ ಜನ ಅಂತ ಭೇದ ಭಾವ ಮಾಡ್ಬೋದು. ಈ ಕೊರೋನಾ ಆಯ್ತಲ್ಲ, ಇದು ಮಾತ್ರ ಯಾರಿಗೂ ಭೇದ ಭಾವ ಮಾಡೋದಿಲ್ಲ. ಗೌರ್ಮೆಂಟ್ ಹೇಳಿದ್ರೆ ರೂಲ್ಸ್ ಫಾಲೋ ಮಾಡ್ಕೊಂಡು ಮನೇಲಿದ್ರೆ ಬದಿಕಂಡ್ರಿ. ಏನಾರ ಹೊರಗೆ ಬಂದ್ಬಿಟ್ರೆ ಎಲ್ಲವನ್ಗೂ ಅಟ್ಕಾಯಿಸ್ಕೊಬಿಡ್ತದೆ. ಹಂಗಾರೆ ನೀನು ಬೀಗ ಜಡಿಸ್ಕೊಂಡ್ ಮನೇಲಿ ಕೂತಿದ್ದೆಲ್ಲ, ನಿನಗೆ ಕೊರೋನಾ ಅಟ್ಕಾಯಿಸ್ಕೊಳಲ್ವಾ? ಅದ್ರ ಬಗ್ಗೆ ಆಮೇಲೆ ಮಾತಾಡ್ಬಿಡು. ಕಾಫಿ ತುಂಬಾ ಚೆನ್ನಾಗಿದೆಯಪ್ಪ. ಕುಡಿರಿ. ಅಯ್ಯೋ ಬೇಕಪ್ಪ, ಖಾಲಿ ಲೋಟ ಕೊಟ್ಬಿಟ್ಟು ಏನೋ ಬಾರಿ ಕಾಪಿ ಕೊಟ್ಟನಂಗ ಆಡ್ತೀಯ. ನಿನ್ ಪಿಂಡ ನಾಯ್ ತಿನ್ನ, ನಿನ್ ಮಕ ಸುಡ. ನಾನು ಹೆಂಗೋ ಕಾಪಿ ಮಾಡ್ಕೊಂಡ್ ಕೊಟ್ಟಿದ್ದೀನಿ, ನೀನ್ ಹೋಗಿ ಬೋಂಡ ಮಾಡ್ಕೊಂಡ್ಬಿಡು. ಬೋಂಡ ಯಾಕೆ ಮತ್ತೆ ಕೂತ್ಕೊಂಡೆ? ಬೋಂಡ ಮಾಡಕ್ಕೆ ಹಿಟ್ಟೇ ಇಲ್ಲ. ಹೋಗಿ ಪಕೋಡ ಮಾಡ್ಕೊಂಡ್ಬಿಡು. ಪಕೋಡ
ಮತ್ತೆ ಯಾಕೆ ಕುತ್ಕೊಂಡೆ? ಪಕೋಡ ಮಾಡೋಕ್ ಈರುಳ್ಳಿ ಇಲ್ವಲ್ಲ ಶಿವಣ್ಣ? ಓ ಸರಿ, ಉಪ್ಪಿಟ್ಟು ಮಾಡ್ಕೊ ಬಂದ್ಬಿಡು. ಅಯ್ಯ ಮತ್ತೇನ್ ಹೇಳ್ತೇವ? ಉಪ್ಪಿಟ್ಟು ಮಾಡಕ್ ರವೆ ಬೇಕಲ್ಲ. ಒಂದು ಚಿತ್ರಾನ್ನ ಮಾಡ್ಕೊ ಬಾ. ಈಗ ಏನಾರ ಚಿತ್ರಾನ್ನ ಮಾಡಕ್ಕೆ ಬೀಜ ಇಲ್ಲ ಗೀಜ ಇಲ್ಲ ಅದ ತಲೆ ಮೇಲೆ ಕುಕ್ಬಿಡ್ತೀನಿ. ಬೀಜ ಇದ್ದಾವೆ ಆದ್ರೆ ನಿಂಬೆಣ್ಣೆ ಇಲ್ಲ. ನೀವು ಫಸ್ಟ್ ಬರದೆ ಕೊಟ್ಟು ಮಾತಾಡೋ. ನಾನು ನಿಮ್ ತರನೇ ಕಲಾವಿದ. ನಾನು ನಿಮಗೆ ಕಾಮಿಡಿ ಕಿಲಾಡಿಲಿ ಆಕ್ಟಿಂಗ್ ಮಾಡ್ಕೊ ಬಂದಿರೋದು. ಏನೇನೇನೇನೇನೇ ನನ್ನ ಬೊಚ್ಚನಲ್ಲಿ ಕಸ ಉಡ್ಸ್ಕೊಂಡ್ ಬಂದಿದ್ದೀನಿ ನನ್ನ ಬಾಯಿ ಬಣಕ. ನಾವ್ ನೋಡಿಲ್ಲ ಕಾಯಿ ನಾನು ಅಲ್ಲಾಡ್ಸಿ ಏನು ಇಲ್ಲ ಅದ್ರೊಳಗಡೆ. ಓಕೆ ಕರ್ದಿನಮ್ಮ. ಒಂದ್ ನಿಮಿಷ ಬಂದೆ. ಸಾಂಬಾರ್ ಉಪ್ಪು ಹಾಕ್ಬೇಕಾ? ಬಂದೆ ಒಂದ್ ನಿಮಿಷ ಬಂದೆ. ಅಲ್ಲ, ಇವ್ರಿಬ್ರನ್ನ ಇಟ್ಕೊಂಡು ಶೋ ಮಾಡೋಣ ಅಂತ ನಾನ್ ಬಂದ್ರೆ ಇವ್ರಿಬ್ರೆ ಒಂದ್ ಕಡೆ ಎಸ್ಕೇಪ್ ಆಗ್ಬಿಡ್ರಲ್ಲ. ಈ ದೊಡ್ಡ ಬುಲ್ಡೋಸರ್ ಗ್ಯಾಪ್ ಅಲ್ಲಿ ಇದೊಂದು ಸೈಕಲ್ ಗ್ಯಾಪ್ ಬೇರೆ ಬೇಕಿತ್ತ ನನ್ಗೆ. ಏನಪ್ಪ ಇಷ್ಟೊತ್ತಾದ್ರೂ ಇವ್ರುಗಳು ಬಂದೇ ಇಲ್ಲ. ಶಿವ ಬಂದ. ಎಲ್ಲೋಗಿದೆ ಶಿವ? ಏ ಪಾಪ ಹೆಣ್ತಿರು ಹೇಳ್ತಾರೆ ಏನೋ ಕೆಲ್ಸ ಪಲ್ಸ ಅಂತ ಮಾಡ್ಕೊಟ್ಬಿಟ್ಟು ಬಂದು. ಸರಿ ಸರಿ ಸರಿ, ನೀನೆಲ್ಲ ಹೋಗಿದ್ಯಮ್ಮ? ಮತ್ತೆ ನಿನ್ ಕೈಯಲ್ಲೇ ಸಾರು ಉಪ್ಪು ಹಾಕ್ಬೇಕು ಅವಾಗೇ ರುಚಿ ಅಂದ್ರು. ಅಯ್ಯೋ ಒಂದ್ ನಿಮಿಷನೂ ಬಿಟ್ಟಿರೋದಿಲ್ಲ ಅಂತಾರೆ. ನೀನ್ ಜಾಮೂನ್ ತಿನ್ನು, ನೀನ್ ಒಬ್ಬಟ್ಟು ತಿನ್ನು, ನೀನ್ ಚೋಚೋ ತಿನ್ನು, ನೀನ್ ಚೆನ್ನಾಗಿದೆ ನಾನ್ ಚೆನ್ನಾಗಿರೋದು ಅಂತಾರೆ. ಅದಕ್ಕೆ ಹಂಗ ಒಂದ್ಸಲ ಬಾಯಿ ಹಾಕೊಂಡ್ ಬರಕ್ ಹೋಗಿದ್ದೆ. ಅಯ್ಯೋ ನಿನ್ನ ಹೆಣನ ಆಯ್ತಿನ. ನಾನ್ ಹೆಂಗ್ ಹಾಕ್ಬಿಡಿದೆ ಅಂದ್ರೆ ಆನಂದಣ್ಣ, ಈ ಕ್ವಾರಂಟೈನ್ ಶುರು ಆದಾಗಿಂದ ಮನೇಲಿ ಬರೀ ಕುತ್ಕೊಳ್ಳೋದು, ತಿನ್ನೋದು, ಮಲಗೋದು, ತಿನ್ನೋದು, ಮಲಗೋದು ಇಷ್ಟೇ ಆಗೋಗಿದೆ ನನ್ ಜೀವನ. ನಾನ್ ಮುಂಚೆ ಎಷ್ಟು ಸ್ಲಿಮ್ ಆಗಿ ಟ್ರಿಮ್ ಆಗಿ ಸ್ಮಾರ್ಟ್ ಆಗಿದ್ದೆ. ನೋಡ್ದವ್ರೆಲ್ಲ ವಾವ್ ಏನ್ ಡಯಟ್ ಮಾಡ್ತಿದ್ಯಾ ಅಂತಿದ್ರು. ಈಗ ನೋಡಿದ್ರೆ ಮಾರಿ ಮುತ್ತುಗೆ ಅಕ್ಕ ಆಗೋಗ್ಬಿಟ್ಟಿದೀನಿ. ಪ್ಲೀಸ್ ಆನಂದಣ್ಣ ಏನಾರು ಮಾಡಿ ಡಯಟ್ ಹೇಳಿ ಸಣ್ಣ ಆಗೋಕೆ. ಅಣ್ಣ ನಾನು ಹೇಳ್ತೀನಿ. ನೀನೇ ಹೇಳ. ಲೇ ನೈನಾ ಅಡಿಗೆ ಮನೆಗೆ ಹೋಗು. ಅಡ್ಗೆ ಮನೆಗ ಎದೇಳಕ್ಕೂ ಆಯ್ತಿಲ್ಲ, ಹಂಗ್ ತಿಂದ್ಬಿಟ್ಟಿದ್ದೆ ನಿಮ್ ಬಾಯಿಗೆ ಮಾಡಕ. ಶಿವಣ್ಣ ಈಗ ಹೇಳಂಗೆ ಕಿಚನ್ಗೆ ಬಂದಿದ್ದೀನಿ. ಈಗ ಏನ್ ಮಾಡ್ಬೇಕು? ತೊಳಿ. ನೋಡಪ್ಪ ನೀನ್ ಹೇಳ್ದಂಗೆ ಈಗ ಪಾತ್ರೆ ಎಲ್ಲ ತೊಳ್ದಾಗಿದೆ. ಸರಿ ಕಸ್ಪರ್ ಕೇಲೆ ದುಡ್ಕೋ. ಹಾ ಸಿಕ್ತಾ? ಕಸ ತೊಡಿ ಪೂರ್ತಿ. ಈಗ ನೆಲ ಒರೆಸು. ಹೇಳ್ದಾಗೆ ಪಾತ್ರೆ ತೊಳೆದಿದ್ದಾಯ್ತು, ಕಸ ಗುಡ್ಸಿದ್ದಾಯ್ತು, ನೆಲ ಒರೆಸಿದ್ದಾಯ್ತು, ಬಟ್ಟೆನೂ ಒಗ್ದಿದ್ದಾಯ್ತು. ಈಗ ತಿನ್ನೋದ್ರ ಬಗ್ಗೆ ಹೇಳಪ್ಪ. ಓ ತಿನ್ನೋದು ಡಯಟ್. ಒಂದು ಚಪಾತಿ, ಒಂದ್ ಲೋಟ ನೀರು, ಒಂದು ಸಣ್ಣ ಕಪ್ಪಲ್ ಅನ್ನ, ಇಷ್ಟು ತಿನ್ನು. ಇದೆಲ್ಲ ಊಟಕ್ಕೆ ಮುಂಚೆನ ಊಟ ಆದ್ಮೇಲ? ಊಟಕ್ಕೆ ಮುಂಚೆನ ಊಟ ಆದ್ಮೇಲೆ ಅಂತ ಕೇಳ್ತಾಳೆ ಅವ್ರು ಬಾಯಿ ಮಾಡಕ. ಬಾಯಿ ಮಾಡಕ್ ಅಂತೆಲ್ಲ ಮಾತಾಡ್ತೀಯ ನೀನು. ಮರ್ಯಾದೆ ಕೊಟ್ಟು ಮಾತಾಡು ಶಿವಣ್ಣ, ಜಾಸ್ತಿ ಆಗ್ಬೇಡ ಗೊತ್ತಾಯ್ತಾ? ಕಾಮಿಡಿ ಸೋಲ್ದೋಳು ನನ್ನರಪ್ಪು. ಕಿಲಾಡಿ ಅಂತಾರೆ ಕಣೆ ನನ್ನಲ್ಲಿ, ನಿನ್ನಲ್ಲ. ತಿಂದು 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 ಗಡವಾದಂಗ ಆಗಿದೆಯಲ್ಲ. ಕಿಲಾಡಿ ಕಿಲಾಡಿ. ಬಿಡ, ಇಡೀ ಜಗತ್ತಿಗೆ ಗೊತ್ತು ನಿನಗಿಂತ ದೊಡ್ಡ ಕಿಲಾಡಿ ನಾನು ಅಂತ. ಆಯ್ತದ ಅದಕ್ಕೆ ನಾವ ಕುತ್ಕೊಂಡು ನೇತಾಡ್ಕೊಂಡ್ ತಿಂತಾವಳೆ, ನೇತಾಡ್ಕೊಂಡು. ನಾನೇ ತಡ್ಕೊಂಡ್ರೆ ತಿಂತೀನಿ, ಜೋರ್ ತಡ್ಕೊಂಡ್ರೆ ತಿಂತೀನಿ. ನಿಂಗೆ ಕಷ್ಟ. ಕಣ್ಣೆ ಜೋರ ಬಿಡ್ಬೇಡ, ನೀರಿಗೆ ಬಿದ್ದಿದ್ರೆ ಎಣ ಕಣ್ಣ ಕಾಣಿಸ್ತೀಯ. ನೀನು ಅಷ್ಟೇ. ಸಾಕ್ ನಿಲ್ಸ್ರೋ. ನೋಡಿ ಇಬ್ರಲ್ಲಿ ಯಾರು ಕಿಲಾಡಿಗಳು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಓಕೆನಾ? ಓಕೆನಾ. ಈಗ ನಾನು ಪ್ರಶ್ನೆ ಕೇಳ್ತೀನಿ, ಓಕೆನಾ? ಯಾರು ಪಟ್ಟ ಅಂತ ಇದಕ್ಕೆ ಮೊದಲು ಆನ್ಸರ್ ಕೊಡ್ತೀರೋ ಅವರೇ ಕಿಲಾಡಿಗಳು. ಓಕೆ ಓಕೆ ರೆಡಿ. ಸರಿ ಓಕೆ, ಇವತ್ತು ಪ್ರಶ್ನೆಗಳು ಸ್ಟಾರ್ಟ್ ಮಾಡೋಣಪ್ಪ. ಈ ಪ್ರಶ್ನೆಗಳೆಲ್ಲವೂ ಬೀಜಗಣಿತ ಅನ್ನೋ ಟೈಟಲ್ ಕೆಳಗೆ ನಾವು ಕೇಳ್ತಾ ಇರೋದು. ಬೀಜ ಇರೋ ಹಣ್ಣು, ಬೀಜ ಇಲ್ಲದಿರೋ ಹಣ್ಣು, ಎರಡೆರಡು ಹೇಳಿ. ಬೀಜ ಇರೋ ಹಣ್ಣು ಸೇಬು, ಆಮೇಲೆ ಸೀತಾಫಲ. ಬೀಜ ಇಲ್ದಿರೋ ಹಣ್ಣು ಬಾಳೆಹಣ್ಣು, ಆಮೇಲೆ ಸೀಡ್ಲೆಸ್ ದ್ರಾಕ್ಷಿ. ಬಾಳೆಹಣ್ಣಿನಲ್ಲಿ ಬೀಜ ಇರ್ತವೆ. ಇವು ಬಾಳೆಹಣ್ಣಿಗೆ ಬೀಜ ಇಲ್ಲ ಅಂತ ಕಣ. ಅಲ್ಲಮ್ಮ, ಬೀಜ ಇಲ್ಲದೆ ಮತ್ತೆ ಹೆಂಗಮ್ಮ ಗಿಡ ಬೆಳೆಯುತ್ತದೋ? ಕ್ವಶನ್ ಸರಿಯಿಲ್ಲ, ಬೇರೆ ಬೇರೆ ಕ್ವಶನ್ ಕೇಳಿ. ಪ್ರಶ್ನೆ ಸರಿ ಇದೆ, ಆದ್ರೆ ಉತ್ತರ ಗಂಡು ಮಕ್ಳು ಹೇಳ್ಬೇಕಾಗಿತ್ತು. ಓಕೆ, ಇನ್ನೊಂದು ಪ್ರಶ್ನೆ ಇವಾಗ. ಸಿಪ್ಪೆ ಜೊತೆ ತಿನ್ನೋ ಹಣ್ಣು, ಸಿಪ್ಪೆ ಜೊತೆ ತಿಂದಿರೋ ಹಣ್ಣು. ಸೇಬು, ಸೀಬೆಹಣ್ಣು, ದ್ರಾಕ್ಷಿ ಸಿಪ್ಪೆ ಜೊತೆ ತಿನ್ನೋದು, ಜೊತೆಗೆ ಸಪೋಟ ಸೇರಿಸ್ಬೋದು. ಪಪ್ಪಾಯ, ಪೈನಾಪಲ್. ಪೈನಾಪಲ್ ಸಿಪ್ಪೆ ತೆಗಿತೀರಾ ನೀವು? ಓ
ನೀ ಹಂಗೆ ತಿಂತೇನೋ ಅನಾನಸ್. ಆಯ್ತು ಸುಮ್ಮನೆ ಹಂಗಂತ ಅವಳಿಗೆ ಕನ್ಫ್ಯೂಸ್ ಆಗ್ಬಿಟ್ಟವಳು ಚುಚ್ಕೊಳಲ್ವ ಅಂತವಳೆ. ಈ ಒಂದು ಪ್ರಶ್ನೆಗಳು ರಿಸಲ್ಟ್ ಹೇಳೋದಾದ್ರೆ ಇಬ್ರು ಕರೆಕ್ಟ್ ಆಗಿ ಹೇಳಿದಿರಪ್ಪ. ಒಂದು ಸಾಸಿವೆ ಕಾಳಷ್ಟು ನಯನ ವಿನ್ನರ್ ಅಂತ ನಾನು ಅನ್ಕೋತಾ ಇದ್ದೀನಿ. ಹಾಗಾಗಿ ಒಂದು ಪನಿಷ್ಮೆಂಟ್ ತಗೋಬೇಕಾಗುತ್ತೆ ನೀನ್ ಇವಾಗ. ಈಗ ಯಾವ ಬೀಜದ ಬಗ್ಗೆ ಕೇಳ್ತೀರಾ? ಈ ಕೈಯಲ್ಲಿ ಹಿಡ್ಕೊಂಡ್ರೆ ಅದ್ ನೋಡಿದ್ರೆ ಅದಂತೂ ಬಹಳ ಕಷ್ಟ ಆಗುತ್ತೆ. ಈಗ ಪನಿಷ್ಮೆಂಟ್ ನಯನ ನಿನ್ಗೊಂದು ಕೊಡ್ತಾಳೆ ಟಾಸ್ಕ್. ಅವಳು ಏನ್ ಪನಿಷ್ಮೆಂಟ್ ಕೊಡ್ತಾಳೆ ಅದನ್ನ ನೀನ್ ಮಾಡ್ಬೇಕಾಗುತ್ತೆ ಶಿವ. ಹೇಳವ ಓಲಿ. ನನ್ ಮೇಲೆ ಒಂದ್ ಹಾಡ್ ಹೇಳು. ಓಕೆ. ನೀನು ಮುದ್ಕಿ ಹಂಗೆ ಮುಸ್ಕೋ ಹಾಕೊಂಡ್ ಮ್ಯಾಲು ಒಂದ ಕಂಬ್ಳಿ ಒಚ್ಕೊಂಡ್ ಹಳ್ಳಿ ಒಳಗೆ ಕುಂತ್ಕೊಂಡಿದ್ರೆ ಯಾರು ಬಂದು ನೋಡ್ತಾರೆ ನಯನ, ನಿನ್ ಯಾರು ಬಂದು ನೋಡ್ತಾರೆ ನಯನ, ಗೋಣಿ ಚೀಲದ ಪ್ಯಾಂಟು ಹಾಕಂದ್ ದಾರಿ ಒಳಗೆ ನಡೀತಿದ್ರೆ ನಯನ, ಮೋಟ್ರು ಸೈಕಲ್ ಸ್ಕೂಟ್ರು ನೋರು ಕಣ್ಣು ಹೊಡೆದು ಕರೀತಾರೆ ಕಾಣವ್ವ, ನೀನು ಬೆಂಗಳೂರಿಗೆ ಬಂದು ನೋಡವ್ವ. ನೀನು ಹೇಳದಂಗೆ ಬಂದು ಬಿಟ್ರೆ ನಯನ, ಊರಲ್ಲೇ ಇರೋದಿಲ್ಲ ಕರೋನಾ. ಇಬ್ರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ನನಗೆ ನಿಮ್ ಜೋಶ್ ನೋಡ್ಬಿಟ್ಟು ಸಖತ್ ಖುಷಿಯಾಗಿ ನನ್ನ ಹತ್ರ ಇನ್ನೊಂದು ರೌಂಡ್ ಇದೆ, ಅದನ್ನ ಆಟ ಆಡೋಣ, ಮಜಾ ಇರುತ್ತೆ. ಓಕೆನಾ? ಓಕೆ. ಈಗ ನಾನು ಏನೇ ಕೇಳಿದ್ರು ಅದಕ್ಕೆ ಹೌದು ಅಥವಾ ಇಲ್ಲ ಅಂತ ಸೇರಿಸಿ ನೀವು ಅದು ಸೆಂಟೆನ್ಸ್ ಫುಲ್ ಮಾಡ್ಬೇಕು. ಓಕೆನಾ? ಯಾರು ಫಸ್ಟ್ ಹೇಳ್ತೀನಿ ಅಂತ ಕೈ ಎತ್ತೀರೋ ಅವ್ರಿಗೆ ಚಾನ್ಸ್, ಯಾರು ಜಾಸ್ತಿ ಹೇಳ್ತಾರೋ ನೋಡೋಣ. ಓಕೆನಾ? ಓಕೆ ಓಕೆ ರೆಡಿ. ಮೊದಲೇದು ಡ್ಯಾಶ್, ನಾನು ಮನುಷ್ಯನೇ ಅಲ್ಲ. ಎರಡು ಒಂದೇನಲ್ಲ. ಯಾವ ತರ ಪ್ರಶ್ನೆ ಇದು? ಹೌದು ನಾನು ಮನುಷ್ಯನೇ ಅಲ್ಲ, ಇಲ್ಲ ನಾನು ಮನುಷ್ಯನೇ ಅಲ್ಲ. ಡ್ಯಾಶ್, ನಾನು ಮೆಂಟಲ್. ಶಿವ ಹೇಳು. ಇಲ್ಲ ನಾನು ಮೆಂಟಲ್. ಓಕೆ, ನೆಕ್ಸ್ಟ್ ಕ್ವಶನ್. ಡ್ಯಾಶ್, ನಾನೇ ಕೋತಿ. ಶಿವಣ್ಣ ನೀನೇ ಹೇಳು. ನೀನ್ ಹೇಳು. ಬೇಡ ಬೇಡ ಬೇಡ, ನನಗಿಂತ ದೊಡ್ಡ ನೀನೇ ಹೇಳು. ಇಲ್ಲ, ನಾವು ಹೆಣ್ಮಕ್ಳಿಗೆ ಪ್ರಾಶಸ್ತ್ಯ ಕೊಡ್ತೀವಿ ಜಾಸ್ತಿ, ನೀನ್ ಹೇಳವ. ಇಲ್ಲ ನಾನ್ ಕೋತಿ. ಕರೆಕ್ಟ್. ಓಕೆ, ಸೂಪರ್. ಈ ರೌಂಡ್ ಚೆನ್ನಾಗಿ ಎಂಟರ್ಟೈನ್ ಮಾಡಿದೀರಾ. ಇದೊಂಥರ ಯಾರನ್ನ ಅಂತ ಡಿಸಿಷನ್ ಬರೋದು ಕಷ್ಟ ಆಗ್ತಿದೆ. ಅದಕ್ಕೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ಅವಳು ನಿನಗ್ ಚಾಲೆಂಜ್ ಕೊಡ್ಲಿ, ನೀನು ಅವಳು ಚಾಲೆಂಜ್ ಕೊಡೋದು, ನೀವಿಬ್ರೆ ಚಾಲೆಂಜ್ ಕೊಟ್ಕೊಳ್ಳಿ, ನೋಡೋಣ ಯಾರು ಹೆಂಗ್ ಮಾಡ್ತೀರಾ ಅಂತ ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ. ಓಕೆನಾ? ಫಸ್ಟ್ ನಾನು ಕೊಡ್ತೀನಿ. ನೈನಾ ನಿಂಗೆ ಓಕೆ? ನಾ ಫಸ್ಟ್ ಅವ್ನು ಕೇಳ್ತಾನಂತೆ. ಓಕೆ. ನೈನಾ, ನಿಮ್ಮ ಮನೇಲಿ ಸಾಸಿವೆವಾ? ಇದೆ. ರಾಗಿ? ರಾಗಿ ಅದು ಇದೆ. ಎರಡು ತಗೋಬಾ. ತಂದೆ ನಿಮಿಷ. ಏನ್ ಮಾಡಿಸ್ಬೇಕು ಅಂತಿದ್ಯೋ ಶಿವು? ಬರ್ಲಿ ಅಣ್ಣ, ಅವಳಿಗೈತೆ ಟಾಸ್ಕು. ಹಾ ತಂದೆ. ಈಗ ಸಾಸಿವೆ ರಾಗಿ ಎರಡು ಮಿಕ್ಸ್ ಮಾಡು. ಮಾಡ್ದೆ. ಓಕೆ, ಈಗ ಟಾಸ್ಕ್ ಇರೋದು 10 ಸೆಕೆಂಡ್ ಅಲ್ಲಿ ರಾಗಿ ಬೇರೆ ಮಾಡು, ಸಾಸಿವೆ ಬೇರೆ ಮಾಡು. 10 ಸೆಕೆಂಡ್ ಅಲ್ಲಿ ಸಾಸಿವೆ ಬೇರೆ ರಾಗಿ ಬೇರೆ ಮಾಡಕ್ ಆಗತ್ತಾ? ನೀನ್ ಒಳ್ಳೆ ಬೇರೆ ಕೊಡೋ, ಇದೆಲ್ಲ ಮೋಸ ನಂದಣ್ಣ. ಈ ತರದೆಲ್ಲ ಟಾಸ್ಕ್ ಹಂಗ್ ಮಾಡಕ್ ಬರಲ್ಲ. ನಯನ, ಎಣ್ಣೆ ಕೊತ ಅಂತ ಹಾಕ್ಬಿಟ್ಟು ಎಲ್ಲ ಹಾಕು, ಸಾಸಿವೆಗಳೆಲ್ಲ ಎಗ್ರಕೊಂಡು ಹೋಗ್ಬಿಡುತ್ತೆ, ಉಳಿದಿರೋದೇ ರಾಗಿ. ಓಕೆ, ನೆಕ್ಸ್ಟ್ ಟಾಸ್ಕ್. ಈಗ ಕ್ವಾರಂಟೈನ್ ಡೇಸ್ ಅಲ್ಲಿ ಎಣ್ಣೆ ಸಿಗ್ತಾ ಇಲ್ಲ ಅಂತ ಗಂಡ್ ಮಕ್ಳು ಒದ್ದಾಡ್ತವ್ರೆ, ಅಳ್ತಾವ್ರೆ, ಆಯ್ತಾ? ಆದ್ರೆ ಅವ್ರಿಗೆ ಸಿಗ್ತಲ್ವಂತ ಹೆಣ್ಮಕ್ಳು ಹೆಂಗಸರು ಅಂದ್ರೆ ಹೆಣ್ತಿರೋ ಖುಷಿಯಾಗವ್ರೆ. ಈ ಖುಷಿಯಾಗಿರೋ ಹೆಣ್ತಿರು ಯಾವ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ತಾರಲ್ಲ, ಅವರು ಕನ್ನಡ ಮಾತಾಡಿದ್ರೆ ಹೆಂಗ್ ಮಾತಾಡ್ತಾರೆ ಅನ್ನೋದನ್ನ ನಯನ ಹೇಳ್ಬೇಕು. ಹೌದಾ? ಈಗ ನಾರ್ಮಲ್ ಬೆಂಗಳೂರು ಹೆಂಡ್ತಿರೋ ಹೇಗ್ ಮಾತಾಡ್ತಾರೆ ಬ್ಯಾಂಗ್ಳೂರಲ್ಲಿ ಇರೋರೆಲ್ಲ ಅಂತ. ಅಯ್ಯೋ ಆನಂದಣ್ಣ, ನೋಡಿದ್ರ ಈಗ ಕೊರೋನಾ ಬಂದ್ಬಿಟ್ಟಿದ್ಯಲ್ಲ, ಫುಲ್ ಕ್ವಾರಂಟೈನ್ ಎಲ್ಲ ಬಂದ್ ಮಾಡ್ಬಿಟ್ಟಿದ್ದಾರೆ. ನಮ್ಮ ಯಜಮಾನ್ರಿಗಂತೂ ಎಣ್ಣೆನೇ ಸಿಗ್ತಾ ಇಲ್ಲ, ಮನೇಲೇ ಕೂತಿರ್ತಾರೆ. 3 ಹೊತ್ತು ನನ್ ಹಿಂದೆನೆ ಸುತ್ತಾಡ್ತಾ ಇರ್ತಾರೆ. ಇಬ್ರು ಒಟ್ಟಿಗೆ ಸೇರ್ಕೊಂಡು ಅಡ್ಗೆ ಮಾಡ್ತಿದೀವಿ, ಕೆಲಸ ಮಾಡ್ತಿದೀವಿ. ಮುಖ್ಯವಾಗಿರೋದು ನಮ್ಮ ಯಜಮಾನ್ರಿಗೆ ಎಣ್ಣೆ ಸಿಗ್ತಾ ಇಲ್ಲ. ಅಪ್ಪ ಸದ್ಯ ಹಿಂಗಾದ್ರೂ ನನ್ ಗಂಡ ಅಚ್ಚಟ ಕಡಿಮೆ ಮಾಡುತ್ತಲ್ಲ ಅಂತ ತುಂಬಾ ಖುಷಿ ಆಗ್ತಾ ಇದೆ ಆನಂದಣ್ಣ. ನಮ್ಮ ಹುಬ್ಳಿಯವರು ಎಂತೆಂತ ವ್ರತ ಮಾಡಿ ಎಂತೆಂತ ಭಗವಂತನ ಬೇಡಿದ್ರು ಹೇಳ್ಕೊಂಡು ಹಡ ಇವ್ರ ಕುಡಿಯೋದ ಒಟ್ಟ ಬಂದ್ ಮಾಡಿರ್ಲಿಲ್ಲ ನೋಡು. ಅದಕ್ಕ ದೇವ್ರು ಚಲೋ ಹೊತ್ಯಾಗ ಕೊರೋನಾ ಅನ್ನೋದು ಕಳಿಸಿ ನಮ್ಮ ಮನೆಯವ್ರ ಮನ್ಯಾಗ ಕುಂದ್ರಂಗ ಮಾಡಿದ್ರು. ಈಗ ನಾನಾ ದುಡ್ಡು ರೊಕ್ಕ ಕೊಟ್ಟು ಹೋಗಿ ಕುಡಿಯಪ್ಪ ಅಂತ ಬಾಟ್ಲೆ ತಂದು ಕೊಟ್ರು ಕುಡಿಯುದಿಲ್ಲ ನನ್ನ ಗಂಡ. ಹೊರಗಿಂದ ಏನೋ ಸಾಮಾನು ತಂದ್ರು ತೊಳೆದ ಅಡಿಗೆ ಮಾಡೋ ಅಂತ ನಾ ಬಾಳ್ ಬೆರಕೆ ಆಗ್ಯಾನೀಗ. ನೆಕ್ಸ್ಟ್ ಮಂಗಳೂರವರು ನಿಜ ಹೇಳ್ತೇನೆ ನೋಡಿ, ನನ್ ಗಂಡ ಈಗ ನಾನೇ ದುಡ್ಡು ಕೊಡ್ತೇನೆ ಹೋಗಿ ಕುಟ್ವ ಅಂದ್ರೆ ಆಚೆಗಡೆ ಕಾಲಿರುದಿಲ್ಲ ನೋಡಿ. ಮತ್ತೆ ಈಗ ಅಂತ ಹೆಣ್ಮಕ್ಳು ಮಾಡ್ಲಿಕ್ಕೆ ಆಗ್ದಿರೋ ಕೆಲ್ಸನ ಹಾಳಾದ ರೋಗ ಕೊರೋನಾ ಬಂದು ಸಾರಿ ಮಾಡ್ತು ಅಂತ ಹೇಳ್ತೇನೆ. ವೆರಿ ಗುಡ್. ಯಾಣ ಸ್ವಾಮಿಯ ನಮ್ದೆಲ್ಲ ಮಾಧುರಿ ಎಲ್ಲ ದೇವಸ್ಥಾನ ಇಲ್ಲ, ನಾ ತಿರುಚಂದೂರು ಮಧುರಿಕ್ಕೆಲ್ಲ ಹೋಗಿ ನಾನು
ಅದ್ಯಾನ ಸಾಮಿಗೆ ಓಂ ಶಕ್ತಿಗೆಲ್ಲ ಅರಕೆ ಮಾಡ್ಕೊಂಡು ಬಂದ್ಯಾ ಇವನು ಬ್ಯಾವರ್ಸ ನನ್ನ ಮಗ ಕುಡಿಯುದೇ ನಿಲ್ಲಿಸುದಿಲ್ಲ ಸಾಮಿ ದಿನ ಬ್ಯಾಕ ಅನ್ನವನ ಇವಾಗ ನೋಡ ನಾನೇನ ದುಡ್ಡು ಕೊಟ್ಟುಬಿಟ್ಟು ಹೋಗ್ಬಿಟ್ಟು ಬಾ ಅಂದ್ರೆ ನಮ್ಮ ತಾಯಿ ಸತ್ಯಗಳು ಹೋಗುದಿಲ್ಲ ಸ್ವಾಮಿ ಯಾಕೆ ಹೇಳಿ ಕೊರೋನಾ ಅಟ್ಕಾಯಿಸ್ಕೊಬಿಡ್ತೀಯ ಅನ್ನೋ ಬಾಯೋ. ವೆರಿ ಗುಡ್, ಓಕೆ ಫೈನ್. ಶಿವ ಏನಪ್ಪ ನೀನ್ ಸ್ಯಾಟಿಸ್ಫೈಡ್ ಚೆನ್ನಾಗಿತ್ತ ಟಾಸ್ಕ್ ಮಾಡಿದ್ಲಾ? ಚೆನ್ನಾಗ್ ಮಾಡಲ್ಲ, ಅದ್ರ ಬಗ್ಗೆ ಹೇಳಂಗಿಲ್ವಲ್ಲ. ವೆರಿ ಗುಡ್. ಆನಂದಣ್ಣ ಅವನಿಗೆ ಸ್ಯಾಟಿಸ್ಫೈ ಆದ್ರೆ ಸಾಕ, ನನಗೂ ಸ್ಯಾಟಿಸ್ಫೈ ಆಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಇವಾಗ? ನಾನು ಒಂದ್ ಟಾಸ್ಕ್ ಕೊಡ್ಬೇಕು. ಕೊಡವ. ಏನು ಅಂತಂದ್ರೆ ಪಾಪ ಗಂಡ್ಮಕ್ಳು ಒಂದ್ ಕ್ವಾರ್ಟರ್ ಸಮಯದ ಕುಡಿಯಕ್ಕಿಲ್ದೆ ಫುಲ್ ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾರೆ. ಆ ಫ್ರಸ್ಟ್ರೇಟ್ ಆಗಿರೋ ಗಂಡಸರ ಪರವಾಗಿ ನೀನು ಒಬ್ಬ ಶಿವರಾಜ್ KR ರವಿ ಗೌಡನಾಗಿ ಬದ್ಲಾಗ್ತಿ. ಆಮೇಲೆ ಒಬ್ಬ ಕುಡುಕ ಅವ್ನ ಫ್ರಸ್ಟ್ರೇಷನ್ ಅನ್ನ ಹೆಂಗ್ ಹೊರಗಡೆ ಹಾಕ್ತಾನೆ, ಈಗ ನ್ಯೂಸ್ ಅಲ್ಲಿ ಟಿಕ್ಟಾಕ್ ಅಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ನಾವು, ಅದನ್ನೆಲ್ಲ ನೀನು ಆ ಫ್ರಸ್ಟ್ರೇಷನ್ ಎಲ್ಲ ಹೊರಗಡೆ ಹಾಕ್ಬೇಕು. ಕಮ್ ಆನ್, ದಿಸ್ ಇಸ್ ಮೈ ಚಾಲೆಂಜ್. ಹಂಗಲಕ್ಕ ಆನಂದಣ್ಣ, ಅದು ಕಾಯಿಲೆ ಬರೋದ್ ಬತ್ತು, ಕುಡಿದ್ರೆ ಮಾತ್ರವ ರೋಗ ವಾಸಿ ಆಗೋದು ಅಂತ ಬರೋಕೇನಾಗಿತ್ತು. ಏನ್ ಹೆಂಗಿನ ಓಪನ್ ಆಗಿರಬು, ಆಪಕಾರಿ ಇಲಾಖೆನೂ ಚೆನ್ನಾಗಿ ಬೆಳಕಂದಿರೋದು ಕಣ. ಅಲ್ಲಕ್ಕ ಆನಂದಣ್ಣ, ಓದ್ತಾರನೇ ಓದ್ಬಿಟ್ಟು ನಾನು ಗದ್ದೆ ಎಲ್ಲ ಕೆಲಸ ಮಾಡ್ಕೊಬಿಟ್ಟು ಓದೆ ಕಣ. ಸಂಜೆ ಮೈಕೈ ನೋವ್ತಿತ್ತು, ಒಂದ್ 90 ಬಿಟ್ಕೊ ಬರೋಣ ಅಂತವ. ಮಿನಿಮಮ್ 400 ರೂಪಾಯಿ ಕೊಟ್ರೆ ಕಣ ನಿನ್ಗೆ ಕೊಡೋದು ಅಂತ ಅನ್ಬಿಟ್ಟ ಅಣ್ಣ. 6 ದಿನ ಕಣ, 6 ದಿನ ಹೋಗ್ಬಿಟ್ಟು ಕೂಲಿ ಮಾಡಿದ್ರೆ 600 ರೂಪಾಯಿ 400 ರೂಪಾಯಿ ಬರೋದು ನಂಗೆ. ಅದೇ ತಕೊಂಡೋಗಿ ಕೊಟ್ಬಿಟ್ಟು ಕುಡ್ದ್ಬಿಟ್ಟು 2 ಮಕ್ಳು ಬಾಗಿ ಏನೋ ತಂದಾಕನ. ಅದಕ್ಕೆ ಬೇಜಾರಾಗ್ಬಿಟ್ಟು ಕುಡಿಯೋಕೆ ಬಿಟ್ಬಿಟ್ಟಿನಿ. ಏನಂಗ ಅನ್ಬಿಟ್ಟು ನಮ್ಗೇನು ಎಣ್ಣೆ ಸಿಗೋದಿಲ್ಲ ಅನ್ಕೋಬೇಡಿ. 2 ನಿಮಿಷ ಆನಂದನ ಚೀಪರ್ ಕೊಡೋದಿಲ್ಲ ಅಂತಾರಲ್ವಾ, ತತ್ತಿಂತಾಳೆ ಅಂದಣ ಹೆಂಗೆ 4 ಹಳೇದು ಖಾಲಿ ಮಾಡಿ 1 ಬೇಳೆ 2 ಹೆಸರು ಬೇಳೆ 3 ಅವರೇ ಬೇಳೆ. ಬೆಳಿಗ್ಗೆ ಮೆಟ್ರೋ ಜೀರಿಗೆ ಬರೀ ಇವನ್ ನೋಡ್ಕೊಂಡೆ ಖುಷಿ ಪಡುವಾಗೈತೆ. ಇರುವಾಗ ಎಲ್ಲ ನೆಂಟರು, ಖಾಲಿಯಾದಾಗ ಯಾರು ಇಲ್ಲ. ನೀವಿಬ್ರು ಡೌ ಮಾಡ್ತಾ ಇದ್ದೀರಾ ಅಂತ ನನ್ಗೆ ಅನಿಸ್ತಾ ಇದೆ. ಏನ್ ಬೇಜಾನ್ ಕೆಲಸ ಮಾಡೋ ತರ ನಿಮ್ ವಿಡಿಯೋಗಳು ಒಂದ್ ಕಡೆ, ಇವಳು ನೋಡ್ರ ನಾನು ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ, ನಮ್ಮ ಮತ್ತೆ ಅದ್ ಕೊಟ್ರು ತಿನ್ನಕ್ ಇದ್ ಕೊಟ್ರು, ನನ್ ಮೇಲೆ ತುಂಬಾ ಪ್ರೀತಿ ಅಂತ ಇವನು ಹೇಳ್ತಾ ಇದ್ದಾಳೆ. ಸೊ ನಾನ್ ಅದಕ್ಕೆ ಏನ್ ಕೇಳ್ತಾ ಇದೀನಿ ಅಂದ್ರೆ, ಈಗ ನೀವಿಬ್ರು ನಿಮ್ ಮನೆಯವ್ರನ್ನ ಕರ್ಸಿ, ಅಂದ್ರೆ ಶಿವು ನೀನ್ ನಿಮ್ ವೈಫ್ ನ ಕರ್ಸೋ, ನಯನ ನೀನ್ ನಿಮ್ ಯಜಮಾನ್ರನ್ನ ಕರ್ಸಮ್ಮ, ಅವ್ರ ಹತ್ರನೇ ಇದು ತೀರ್ಮಾನ ಆಗ್ಲಿ. ಕರ್ಸಿ ಬೇಗ. ಇಲ್ವಮ್ಮ ಆನಂದಣ್ಣ ಅವ್ರೆ. ಓಕೆ, ಶಿವರಾಜ್ KR ಅವರ ಮಿಸಸ್ ಶ್ರುತಿ ಅವ್ರು ಬಂದಿದಾರ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಶಿವು ತುಂಬಾ ವಿಡಿಯೋ ಎಲ್ಲ ಈಗ ವೈರಲ್ ಆಗ್ಬಿಟ್ಟಿದೆ ಅಲ್ಲ, ಮನೆ ಕೆಲಸ ಎಲ್ಲ ಸಖತ್ ಮಾಡ್ತಾ ಇರೋದು. ನಿಜವಾಗ್ಲೂ ಮಾಡ್ತಾ ಇದ್ದಾನ? ಹೇಗಿದ್ದಾನೆ ಶಿವು ಮನೇಲಿ? ಅವ್ರ ಹೆಂಗ್ ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲದೆ ವಿಡಿಯೋ ಮಾಡಿದೀನಿ, ನೋಡಿ ನೀವೇ ಗೊತ್ತಾಗುತ್ತೆ. ಈಗ ಮನೆ ವರ್ಷ ನಾನು ಮುಡಿಸ್ತೀನಿ, ನೀನು ಯಾಕೆ ತಲೆ ಕೆಡಿಸ್ಬೇಕು. ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನಾಗಿ ಇಟ್ಕೊಬೇಕು. ಕ್ವಾರಂಟೈನ್ ಡೇಸ್ ಅಲ್ವಾ, ಮನೇಲಿ ಸ್ವಲ್ಪ ಎಲ್ರಿಗೂ ಹೆಲ್ಪ್ ಮಾಡ್ಕೊಡೋಣ. ಗುಡ್ಸು ಇವತ್ತಿನ ಸ್ಪೆಷಲ್ಲು ರಸಮ್ ಎಲ್ಲ ನಾನೇ ಮಾಡ್ತೀನಿ, ನೀನು ಯಾಕೆ ತಲೆ ಕೆಡಿಸ್ಕೊತೀಯ. ಇದು ಈಗ ಒಗ್ಗರಣೆ ಹಾಕ್ತಾ ಇದ್ದೀವಿ. ಇದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೀವೇ ಮಾಡ್ಕೊಳ್ಳಿ, ನನ್ಗೇನಿಲ್ಲ. ಜಸ್ಟ್ ಒಂದು ವಿಡಿಯೋ ಬೇಕಾಗಿತ್ತು, ಮಾಡ್ಕೊಂಡಾಯ್ತು. ನಂಗೆ ಅದೇ ಡೌಟ್ ಇತ್ತು. ಇಲ್ಲ ಇವ್ರು ಹೇಳ್ತಾರೆ ಏನೋ ವಿಡಿಯೋ ಮಾಡ್ಕೊಂಡು. ಚಿನ್ನಯ್ಯ, ನಾನು ಅಮ್ಮನ ಕೆಲಸ ಮಾಡ್ಕೊಡ್ತೀನಿ ಅಲ್ವಾ. ಈಗಿರಿ ನೀವು ಒಂದ್ ಸ್ವಲ್ಪ ಸೈಡ್ ಗಿರಿ. ಇವಾಗ ನೈನ್ ವಿಚಾರಿಸ್ತೀನಿ. ಶರತ್ ಅವರೇ ನಮಸ್ಕಾರ. ಹಾಯ್. ನಮಸ್ಕಾರ ಆನಂದಣ್ಣ. ನಿಮ್ಗೂ ಸೇಮ್ ಪ್ರಶ್ನೆ. ನಯನ ಏನೋ ಇಷ್ಟುದ್ದ ಪಟ್ಟಿ ಕೊಟ್ಟಿದ್ದಾಳೆ, ಇಷ್ಟೆಲ್ಲ ಮನೇಲಿ ಕೆಲಸ ಮಾಡ್ತೀನಿ ಅಂತ, ಅದೆಲ್ಲ ಮಾಡ್ತಿದ್ದಾಳ? ಏನಿಲ್ಲ ಅಣ್ಣ, ಎಲ್ಲ ಸುಳ್ಳು. ಎಲ್ಲ ಒಂದ್ ಉಳ್ಕಡ್ಡಿ ಕೆಲಸ ಮಾಡಲ್ಲ, ನನ್ ಕೈಲೇ ಮಾಡಿಸ್ತಾಳೆ. ಎನಿವೇಸ್, ಬಟ್ ಈ ಸಮಯ ಯಾವ ತರನಾರು ಇರ್ಲಿ, ಈ ಒಂದು ಕರೋನಾ ಏನಿದೆ ಇದನ್ನ ಪಾಸಿಟಿವ್ ಆಗಿ ನೋಡಕ್ ಸಾಧ್ಯ ಅಂತಂದ್ರೆ ನೀವು ಫ್ಯಾಮಿಲಿಗಳಿಗೆ ಟೈಮ್ ಕೊಡ್ತಕ್ಕಂಥದ್ದು, ಮತ್ತೆ ಅವರ ಟಾಸ್ಕ್ ಗಳನ್ನ ನೀವು ಹಂಚ್ಕೊಳ್ತಾ ಸಮಯನ ಖುಷಿಯಿಂದ ಹಂಚ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಶಿವು,
ಥ್ಯಾಂಕ್ ಯು. ಅಂಡ್ ನಯನಾ, ಥ್ಯಾಂಕ್ ಯು ಸೋ ಮಚ್ ಶೋ ಬಂದಿದ್ದಕ್ಕೆ. ನಿಮ್ ಫ್ಯಾಮಿಲಿ ಇಬ್ರು ಫ್ಯಾಮಿಲಿಗೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಓಕೆ, ಈ ಶೂಟಿಂಗ್, ಈ ಚಿತ್ರೀಕರಣಗಳು ಕೂಡ ಅಷ್ಟೇನೆ. ನಾವು ನಮ್ಮ ಮನೆಯಲ್ಲೇ ಖುದ್ದಾಗಿ ಕೂತ್ಕೊಂಡು ಇರ್ತಕ್ಕಂಥ ಒಂದು ವೆಬ್ ಕ್ಯಾಮ್ ಇರ್ಬೋದು ಅಥವಾ ಒಂದು ಮೊಬೈಲ್ ವಿಡಿಯೋ ಮುಖಾಂತರ ಇದನ್ನ ಶೂಟ್ ಮಾಡಿ ನಿಮಗೆ ಎಂಟರ್ಟೈನ್ ಮಾಡುವಂತ ಒಂದು ಸಣ್ಣ ಪ್ರಯತ್ನ ನಾವಿಲ್ಲಿ ಮಾಡಿದೀವಿ. ಖುಷಿ ಇದ್ರೆ ನಮಗೆ ಆಶೀರ್ವದಿಸಿ. ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೋಮ್, ಸ್ಟೇ ಸೇಫ್.